ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಲಾಗಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ 220 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಯಿಯ ರೂಪಕ್ಕೆ ಬದಲಾವಣೆ ಆಗಿರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ. ಈ ವಿಡಿಯೋದಲ್ಲಿ ಏನೇನಿರುತ್ತಪ್ಪ ಅಂತಂದರೆ ಅವನು 220 ಕೋಟಿ ಖರ್ಚು ಮಾಡಿದ್ನ ಅಥವಾ 1 ಲಕ್ಷ ಖರ್ಚು ಮಾಡಿದ್ನ, ಯಾವ ರೀತಿ ನಾಯಿ ಆದರು, ಹೇಗೆ ಇದು ನಿಜವಾಗಿಯೂ ಶಸ್ತ್ರಚಿಕಿತ್ಸೆಯ ಮೂಲಕ ನಾಯಿ ಆದ್ರೆ ಎಲ್ಲನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿ ಎಲ್ಲ ಸತ್ಯಾಂಶವನ್ನು ನಾನು ಹೇಳ್ತಾ ಹೋಗ್ತೀನಿ. ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆನ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿರಿ, ಇಲ್ಲಿ ನಮ್ಮ ತೆಗೇನಾದ್ರೆ 220 ಕೋಟಿ ರೂಪಾಯಿ ಇದ್ದಪ್ಪ ಅಂತಂದ್ರೆ ನಾವು ಆರಾಮಾಗಿ ಜೀವನ ಸಾಗಿಸ್ಕೊತಾ ಹೋಗ್ತಿದ್ವಿ. ಆದರೆ ಈ ವ್ಯಕ್ತಿ ಯೋಚನೆ ಒಳಗೆ ನಾನು ನಾಯಿಯಾಗಿ ಬದಲಾವಣೆ ಆಗ್ಬೇಕಂತೇಳಿ ಯಾಕೆ ಬಂತು? ಇದು 220 ಕೋಟಿ ಖರ್ಚು ಮಾಡಿ ನಾಯಿ ಆದ ವ್ಯಕ್ತಿ, ಇದು ನಿಜವಾದ ಸಂಗತಿನ ಅಥವಾ ಫೇಕ್ ನ್ಯೂಸ? ಎಲ್ಲನೂ ಈ ವಿಡಿಯೋದಾಗ ನಾನು ಖಂಡಿತವಾಗಿ ನಿಜಾನ ಹೇಳ್ತಾನು. ಇಲ್ಲಿ ಇಂಡಿಯನ್ ನ್ಯೂಸ್ ಅಂಥೇಳಿ ಒಂದು ನ್ಯೂಸ್ ಒಳಗೆ ಎಲ್ಲ ಡೀಟೇಲಾಗಿ ಕೊಡಿದ್ರೆ ಅದನ್ನು ನಾವು ನೋಡಿಕೊಂಡು ಇವತ್ತು ಈ ವಿಡಿಯೋನ ಮಾಡೋಕೆ ಹೊಂಟೀನಿ. ನೋಡಿರಿ, ನಮ್ಮ ತೆಗೇನಾದ್ರೆ 220 ಕೋಟಿ ಇದ್ದು ಅಂದ್ರೆ ಆರಾಮ್ ಜೀವನ ನಡೆಸ್ತಿದ್ವಿ ನಾವು, ಯಾವುದೂ ಯೋಚನೆ ಬರ್ತಿರ್ಕಿಲ್ಲ ನಮಗೆ. ಆದರೆ ಈ ವ್ಯಕ್ತಿ ತಿಳಿಯಾಗ ಇಂಥ ಯೋಚನೆ ಯಾಕೆ ಬಂತು ಅಂತೇಳಿ ನಾವೀಗ ನೋಡೋಣ. ಮೊದಲೇ ಪೇಜ್ ರೀ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಸುದ್ದಿ, 220 ಕೋಟಿ ಖರ್ಚು ಮಾಡಿ ಮನುಷ್ಯ ನಾಯಿ ಆದಂತೆ. ಹಾಗಾದ್ರೆ ಇದ್ರ ಸತ್ಯ ಏನಂತ ನಾವು ನೋಡೋಣ. ಈ ವ್ಯಕ್ತಿ 220 ಕೋಟಿ ಖರ್ಚಂತರೂ ಮಾಡಿಲ್ಲ. ಒಂದನೇದ್ದು ಸತ್ಯಾಂಶ ಇದು, 220 ಕೋಟಿ ಖರ್ಚಂತರೂ ಮಾಡಿಲ್ಲ. ಈ ವ್ಯಕ್ತಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ನಾಯಿಯಾಗಿಲ್ಲ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ವೈದ್ಯರ ಹತ್ರ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ನಾಯಿಯಾಗಿ ಪರಿವರ್ತನೆ ಆಗಿಲ್ಲ. ಅವರು ವಿಶೇಷ ಕಾಸ್ಟ್ಯೂಮ್ ಧರಿಸಿಕೊಂಡು ನಾಯಿಯಂತೆ ಕಾಣಿಸ್ಕೊಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಒಂದು ನಾಯಿಯ ವೇಷವನ್ನು ಮಾಡಿಸ್ಕೊಂಡು ಅವರು ನಾಯಿಯ ರೂಪಕ್ಕೆ ಬದಲಾವಣೆಯನ್ನು ಹೊಂದಿದ್ದಾರೆ. ಇದಕ್ಕೆ 220 ಕೋಟಿ ಖರ್ಚಾಗುತ್ತೆ? ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲೇ ಪಾಯಿಂಟಲ್ಲಿ ಹೇಳಿದ್ದೀನಿ, 220 ಕೋಟಿ ಖರ್ಚನ್ನು ಇವರು ಇಲ್ಲಿವರೆಗೂ ಮಾಡಿಲ್ಲ. ಹಾಗಾದರೆ ಎಷ್ಟು ಖರ್ಚಾಯಿತು, ಏನಾಯಿತು, ಎಲ್ಲನೂ ಡೀಟೇಲಾಗಿ ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಇವರು ಜಪಾನಿನ ನಿವಾಸಿ, ಟೋಕೋ ಅಂಥೇಳಿ ಇವರ ಹೆಸರು. ಇವರಿಗೆ ಬಾಲ್ಯದಿಂದಲೂ ಒಂದು ಆಸೆ ಆಗಿರ್ತೈತಿ. ಏನಂತಂದ್ರೆ ಪ್ರಾಣಿ ಆಗಬೇಕೆಂಬ ಆಸೆ ಇವರಿಗಿತ್ತು. ಹೆಚ್ಚಿನ ಪ್ರೀತಿಯಿಂದ ನಾಯಿ ಆಗುವ ಕನಸನ್ನು ಇವರು ಕಾಣ್ತಾರೆ. ಟೋಕೋ ಅವರಿಗೆ ಮನುಷ್ಯರಾಗಿರೋದಕ್ಕಿಂತ ಪ್ರಾಣಿ ಆಗಬೇಕೆಂಬ ಒಂದು ಆಸೆ ಹೆಚ್ಚಾಗ್ತೈತಿ. ಅದರಂತೆ ಅವ್ರು ಏನು ಮಾಡ್ತಾರೆ, ನಾಯಿಯಂತೆ ಬದುಕಲು ಒಂದು ನಿರ್ಧಾರವನ್ನು ತಗೊಳ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಜಿಪ್ಪೆಟ್ ಕಂಪನಿಯ ಸಹಾಯದೊಂದಿಗೆ ಏನು ಮಾಡ್ತಾರೆ, ಜಪಾನ್ನ ಜಿಪ್ಪೆಟ್ ಎಂಬ ವಿಶೇಷ ಕಸ್ಟಮ್ ತಯಾರಿಕಾ ಕಂಪನಿಯ ಸಹಾಯದಿಂದ ಅತ್ಯಂತ ನೈಜವಾಗಿ ಕಾಣುವ ಕೊಲಿ ಡಾಗ್ ಕಸ್ಟಮ್ ತಯಾರಿಸ್ಬೇಕಂತೇಳಿ ಇವರಿಂದ ಅವರಲ್ಲಿ ಬೇಡಿಕೆಯನ್ನು ಇಡ್ತಾರೆ. ಅವರು ಆ ರೀತಿ ಒಂದು ಕಸ್ಟಮ್ ಮಾಡಿ ಇವರಿಗೆ ಧರಿಸ್ತಾರೆ. ಆ ಕಸ್ಟಮ್ ತಯಾರಿಕೆ ಮಾಡೋಕ್ಕೆ ಎಷ್ಟು ಸಮಯ ಬೇಕಾತಂತಂದ್ರೆ ಈ ಕಸ್ಟಮ್ ತಯಾರಿಸಲು ಸುಮಾರು 40 ದಿನಗಳನ್ನು ಇವ್ರು ತಗೊಳ್ತಾರೆ. ಹಂಗೆ ಮಾಡೋಕೆ ಬರೋಂಗಿಲ್ಲ ರೀ. ಸೇಮ್ ನಾಯಿ ರೀತಿ ಕಾಣಬೇಕಂತಂದ್ರೆ ಏನು ಬೇಕು, ಅದನ್ನು ನೈಜವಾಗಿ ಕಾಣಬೇಕಂತಂದ್ರೆ ಕೆಲಸ ಭಾಳ ಇರ್ತಾವೆ. ಆ ಕೆಲಸ ಎಲ್ಲ ರೆಡಿ ಮಾಡ್ಕೊಂಡು ಆ ರೂಪಕ್ಕೆ ತರಬೇಕಂತಂದ್ರೆ ಭಾಳ ದಿನ ಬೇಕಾಕೈತಿ. 1 ತಿಂಗಳು 10 ದಿನಗಳ ಕಾಲ ಇವ್ರಿಗೆ ಬೇಕಾಕೈತಿ, ಅಂತಂದ್ರೆ 40 ದಿನಗಳು ಬೇಕಾಗ್ತವೆ. ಈಗ ಎಲ್ಲರಿಗೂ ಕನ್ಫ್ಯೂಸ್ ಆಗಿರೋದು, ಎಷ್ಟು ಖರ್ಚಾಯಿತು ಈ ಕಸ್ಟಮ್ ತಯಾರಿಸಲು? ಸುಮಾರು 20 ಲಕ್ಷ ಜಪಾನೀಸ್ ಏನ್ ವೆಚ್ಚ ಆಗೈತಿ ಅಂತಂದ್ರೆ ನಮ್ಮ ಭಾರತೀಯ ರೂಪಾಯಲ್ಲಿ ಎಷ್ಟಾಕೈತಿ ಅಂತಂದ್ರೆ ಸುಮಾರು 12ರಿಂದ 18 ಲಕ್ಷ ರೂಪಾಯಿವರೆಗೂ ಖರ್ಚಾಗೈತಿ. 220 ಕೋಟಿ ಖರ್ಚಾಗಿಲ್ಲ ಅನ್ನೋದಕ್ಕೆ ಇದು ನಮಗೆ ಇಲ್ಲಿ ಒಂದು ಸುದ್ದಿ ಗೊತ್ತಾಯ್ತು ಇವಾಗ. ನೆಕ್ಸ್ಟ್, ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ಇವರು ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ಇದು ಕೇವಲ ಒಂದು ವಿಶೇಷ ಕಾಸ್ಟ್ಯೂಮ್ ಮಾತ್ರ ಆಗೈತಿ. ಹೆಂಗೆ ಕಾಣಿಸ್ತಾರ ಈ ಕಾಸ್ಟ್ಯೂಮ್? ಅತ್ಯಂತ ನೈಜವಾಗಿ ತಯಾರು ಮಾಡಲಾಗೈತಿ. ನಾಯಿಯಂತೆ ನಡೆಯುತ್ತಾರೆ, ಮಲಗುತ್ತಾರೆ, ತಲೆ ಆಡಿಸುತ್ತಾರೆ. ಸೇಮ್ ನಾಯಿ ರೀತಿನ ಮಲಗುವುದ ಮತ್ತು ನಡೆಯುವುದ, ಮಲಗುವುದ ಎಲ್ಲ ತಲೆ ಆಡಿಸೋದ ಎಲ್ಲ ಸೇಮ್ ನಾಯಿಗತಿನ ಒಂದು ಕಸ್ಟಮ್ ರೆಡಿ ಮಾಡಿ ಕೊಟ್ಟಿರ್ತಾರೆ ಇವರಿಗೆ. ಅದೇ ರೀತಿ ಇವರು ಕಾಣ್ತಾರೆ. ಇಲ್ಲಿ ಜನರ ಪ್ರತಿಕ್ರಿಯೆ ಹೆಂಗೈತಪ್ಪ ಅಂತಂದ್ರೆ ಟೋಕೋ ಅವರನ್ನು ನೋಡಿದ ಜನರು ಆಶ್ಚರ್ಯನೂ ಪಟ್ಟಾರೆ. ನೆಕ್ಸ್ಟ್ ಕೆಲವರು ಇಷ್ಟನೂ ಪಟ್ಟಾರೆ, ಕೆಲವರು
ಟೀಕೆನೂ ಮಾಡಾಕತ್ಯಾರ. ಸೊ ಎಲ್ಲನೂ ಇರುದ, ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಅನ್ನೋದನ್ನು ನಾವು ಮುಂದಿನ ಒಂದು ದಿನಮಾನಗಳಲ್ಲಿ ನೋಡೋಣ. ಇಲ್ಲಿ ಫೈನಲ್ ಆಗಿ ನಮಗೆ ಈ ವಿಡಿಯೋ ಮುಖಾಂತರ ಏನೇನು ಗೊತ್ತಪ್ಪ ಅಂತಂದ್ರೆ, ನಿಜ ಸಂಗತಿ ಏನೇನು ಗೊತ್ತಾತಪ್ಪ ಅಂತಂದ್ರೆ 220 ಕೋಟಿ ಖರ್ಚು ಮಾಡಿಲ್ಲ, ಮನುಷ್ಯ ನಾಯಿ ಅದ ಎಂಬ ಸುದ್ದಿ ತಪ್ಪು. ಓಕೆ, ಇಲ್ಲಿ ನಾಯಿಯಾಗಿ ಪರಿವರ್ತನೆಗೊಂಡಿಲ್ಲ ಅವರು, ಜಸ್ಟ್ ಏನು ಮಾಡ್ಯಾರ, ಕಾಸ್ಟ್ಯೂಮ್ ಹಾಕ್ಕೊಂಡೆ ಇದನ್ನು ಮಾಡ್ಯಾರ. ಸೊ ನಾಯಿ ಆಯ್ದ ಸುದ್ದಿ ಏನೈತಿ ತಪ್ಪಾಗೈತಿ. ಸೊ ನಿಜವಾದ ಸಂಗತಿ ಸುಮಾರು 12ರಿಂದ 18 ಲಕ್ಷ ರೂಪಾಯಿ ವಿಶೇಷ ಡಾಗ್ ಕಾಸ್ಟ್ಯೂಮನ್ನ ಇವರು ಮಾಡಿಸ್ಕೊಂಡಾರ. ಓಕೆ, ಈ ನಿಜವಾದ ಸಂಗತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇದೇ ರೀತಿ ಬೇರೆ ಬೇರೆ ಯಾವುದಾದ್ರೂ ವಿಶೇಷ ಸುದ್ದಿಗಳು ಮತ್ತು ಫೇಕ್ ನ್ಯೂಸ, ರಿಯಲ್ ನ್ಯೂಸ ಏನಾದರೂ ಫ್ಯಾಕ್ಟ್ಸ್ ಇದ್ರೆ ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇರ್ತೇನೆ. ಸೊ ನೆಕ್ಸ್ಟ್ ಇದಷ್ಟೇ ಅಲ್ಲದೆ ಮತ್ತು ಬೇರೆ ಬೇರೆ ರೀತಿ ವಿಡಿಯೋನೂ ಹಾಕ್ತಿರ್ತೀನಿ. ಸೊ ಬ್ಲಾಗಿಂಗ್ಸ್, ಸೊ ನಂದು ಇದು ಆ್ಯಕ್ಚುಲಿ ಬಂದುಬಿಟ್ಟು ಫಾರ್ಮಿಂಗ್ ಚಾನಲ್ ಐತಿ. ಸೊ ಫಾರ್ಮಿಂಗ್ದಾಗ ಸೊ ಇಂಥವೇನಾರು ಸಂಗತಿ ಬಂದು ಅಂದ್ರೆ ಹಾಕ್ತೇನೆ. ಸೊ ಸಪೋರ್ಟ್ ಮಾಡಿರಿ, ಸೊ ಚಾನಲ್ನ ಬೆಳೆಸ್ರಿ, ಸೊ ನಿಮ್ಮದು ಅನ್ಕೊಳ್ರಿ ಅಂತ ಹೇಳ್ತಾನು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆ ಜನಕ್ಕೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.